ಏನೋ ಲಾಸ್ಟ್ ಗಿಡ 2 ಗಿಡ ಒಣಗೆ ಹೋಗ್ತಾವೆ, ನೀರು ಹೋಗೋದೇ ಇಲ್ಲ ಲ್ಯಾಟ್ರಲ್ ಡಿಸ್ಟೆನ್ಸ್ ಜಾಸ್ತಿ ಆದಾಗ. ಮತ್ತೇನಾದ್ರು ಮಣ್ಣು ಅದು ಕಟ್ಕೊಂಡು ತೊಂದ್ರೆ ಲ್ಯಾಟ್ರಲ್ ಆ ಪಾಯಿಂಟ್ ಅಂತೂ ಹೋಗೋದೇ ಇಲ್ಲ, ಪ್ರೆಷರ್ ಕಮ್ಮಿ ಆಗಿರ್ತದೆ. ಅರೇಬಿಕಾ ಕಾಫಿ ಇದು ಎಷ್ಟು ದಿವಸ ಆಯ್ತು ಹಾಕಿ ಒಂದು 6 months ಆಯ್ತು. ಈಗ ಯಾವ್ದಕ್ಕೂ ಯಾವ ಗಿಡಕ್ಕೂ ಒಂದು ಪ್ಲಾಂಟ್ಗೂ ಏನು ಸ್ಪ್ರೇನು ಮಾಡಿಲ್ಲ, ಯಾವ್ದು ತರ ಉಳಿದ ಬಾಧೆನು ಕಂಡಿಲ್ಲ. ಯಾವನು ಏನೋ ಕೊಡ್ತಾ ಇದೀವಿ, ರೈತರಿಗೆ ಮೋಸ ಮಾಡಂಗೇನಿಲ್ಲ. ಎಲ್ಲೋ ತಂದು ಏನೋ ಹಾಕಿ ನಮಗೆ ಗೊತ್ತಿಲ್ಲ ಅನ್ನಂಗಿಲ್ಲ. ಒಂದೊಂದು ಗಿಡದಲ್ಲಿ 150 ಎಲೆ ಸಿಗ್ತದೆ. ಆ 150 ಎಲೆ ಒಂದು 3 ರೂಪಾಯಿನಂತೆ ಮಾರ್ಕೆಟ್ ತಗೊಂಡೋಗ್ತಾರೆ. ಗಮನಿಸ್ಬೇಕು ಮಿತ್ರ, ಹೊಸದಾಗಿ ಡ್ರಿಪ್ ಮಾಡ್ಕೊಳ್ಳುವಾಗ ಇದನ್ನ ಒಳ್ಳೆ ಪಾಯಿಂಟ್, ಇದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಅಡಿಕೆ ಮತ್ತೆ ತೆಂಗು, ಅಲ್ಲಲ್ಲಿ ಸ್ವಲ್ಪ ಬಾಳೆ ಇತ್ತು. ಈ 3ರಿಂದ ನಾವು ಇನ್ಕಮ್ ತೆಗಿಲಿಕ್ಕಾಗಲ್ಲ, ಫಾರ್ಮರ್ ಗ್ರೋತ್ ಆಗೋದಿಲ್ಲ ಅಂದ್ಬಿಟ್ಟು ಇಂಟರ್ ಕ್ರಾಪ್ ಹೋದೆ. 2ನೇ ವರ್ಷಕ್ಕೆ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ಅಲ್ಲಿ ಕನಿಷ್ಠ ಅಂದ್ರೆ 50ರಿಂದ 60 ಕಂದ ಆಗ್ಬೇಕು. ಅವಾಗಲೇ ನಮಗೆ ಗ್ರೋತ್ ಜಾಸ್ತಿ ಆಗೋದು, ಈಲ್ಡ್ ಜಾಸ್ತಿ ಆಗೋದು. ಸರ್ 1 ಎಕರೆಗೆ ಏನಿಲ್ಲ ಅಂತಂದ್ರು ನಮ್ಗೆ 10 ಕ್ವಿಂಟಲ್ ಬರಬೇಕು. ಆ ತರ ನಾವು ಬೆಳಿಬೇಕು ರೈತರು. ನಂದು ಈ ವರ್ಷ ಕೊಯ್ದಿದೆ, ಒಂದು ಡ್ಯಾಮೇಜ್ ಆಗಿಲ್ಲ. ಆ ತರ ಸ್ಕಿಲ್ಡ್ ಲೇಬರ್ ನಾವು ಪ್ರಿಪೇರ್ ಮಾಡ್ಬೇಕು. ನಾವು ಬೆಳೆಯೋದೇ ಮುಖ್ಯ ಅಲ್ಲ. ಈಗ ಸರ್ ಇಲ್ಲೂ ನಮ್ದು ಇರಿಗೇಷನ್ ಸಿಸ್ಟಮ್ ನೋಡಿದ್ವಿ. ಇದು 2 ಇಂಚಿನ ಮೇನ್ ಲೈನ್. ಎಸ್ ಸರ್. ಇದು ಸಬ್ ಲೈನ್. ಎಸ್ ಸರ್. ಸಬ್ ಲೈನ್ 1 ಕಾಲು ಇಂಚು. ಇದು ವಾಲು. ಎಸ್ ಸರ್. ಈಗ ನೀವು ವಾಲ್ ಓಪನ್ ಮಾಡಿದಾಗ ಹೌದು ಸರ್, ಇಲ್ಲಿರೋ ಈ ಜಂಕ್ಷನ್ ಗೆಲ್ಲ ನೀರು ಬರ್ತದೆ. ಈ ಜಂಕ್ಷನ್ ಅಲ್ಲಿ 2 ಸೈಡ್ ಕ್ಯಾಪ್ ಹಾಕಿದ್ದೀರಾ. ಎಸ್ ಸರ್. ಇಲ್ಲೊಂದು 16 mm ಲ್ಯಾಟ್ರಲ್. ಹೌದು ಸರ್. ಇಲ್ಲೊಂದು 16 mm ಲ್ಯಾಟ್ರಲ್. ಎಸ್ ಸರ್. ಈ ಲ್ಯಾಟ್ರಲ್ ಎಷ್ಟು ಅಡಿಕೆ ಮರ ಕೊಡುತ್ತೆ? 5 ಅಡಿಕೆ ಗಿಡ ಈ ಸೈಡ್ ಕೊಡ್ತದೆ, 5 ಅಡಿಕೆ ಗಿಡ ಆ ಸೈಡ್ ಕೊಡ್ತದೆ. ಈ ಲ್ಯಾಟ್ರಲ್ 5 ಅಡಿಕೆ ಗಿಡಕ್ಕೆ, ಈ ಲ್ಯಾಟ್ರಲ್ 5 ಅಡಿಕೆ ಗಿಡಕ್ಕೆ. ಎಸ್ ಸರ್. ಒಂದೊಂದು ಜಂಕ್ಷನ್ ಪಾಯಿಂಟ್ ಇಂದ 10 ಗಿಡ ಕವರ್ ಆಗ್ತದೆ. ಇದು 5 ಅಡಿಕೆ ಗಿಡ ಕೊಡೋದ್ರಿಂದ ಹೌದು ಸರ್, ಅಡಿಕೆ ಗಿಡ ಮತ್ತೆ ಮಧ್ಯದಲ್ಲಿರೋ ನಮ್ಮ ಬೇರೆ ಏಲಕ್ಕಿ ಎಲ್ಲಾನು ನೆನೀತದೆ. 10-15ಕ್ಕೆ ಕೊಡ್ತಾರೆ, ಅದು ರಾಂಗ್. ಏನೋ ಲಾಸ್ಟ್ ಗಿಡ 2 ಗಿಡ ಒಣಗೆ ಹೋಗ್ತಾವೆ, ನೀರು ಹೋಗೋದೇ ಇಲ್ಲ ಲ್ಯಾಟ್ರಲ್ ಡಿಸ್ಟೆನ್ಸ್ ಜಾಸ್ತಿ ಆದಾಗ. ಮತ್ತೇನಾದ್ರು ಮಣ್ಣು ಅದು ಕಟ್ಕೊಂಡು ತೊಂದ್ರೆ ಲ್ಯಾಟ್ರಲ್ ಆ ಪಾಯಿಂಟ್ ಅಂತೂ ಹೋಗೋದೇ ಇಲ್ಲ, ಪ್ರೆಷರ್ ಕಮ್ಮಿ ಆಗಿರ್ತದೆ. ಹಾಗಾಗಿ ನೀವು ಹೇಳೋದು ಹೌದು, ಯಾರೇ ಮಾಡಬೇಕು ಅಂತಂದ್ರೆ ಹನಿ ನೀರಾವರಿ ಪದ್ಧತಿನಲ್ಲಿ ನಾವು ಡ್ರಿಪ್ ಲ್ಯಾಟ್ರಲ್ ಹಾಕುವಾಗ ಎಸ್ ಸರ್ ಒಂದು 5 ಮರಕ್ಕೆ ಕೊಡಬೇಕು. ಕೆಲವರು 7, 8, 9 ಮರಕ್ಕೆಲ್ಲ ಹಾಕಿರ್ತಾರೆ. ಮಾಡ್ಬಿಟ್ರೆ ನೀರು ಹೋಗೋದೇ ಇಲ್ಲ, ಅದಕ್ಕೆ ಗಿಡಗಳು ಒಣಗೋಗೋದು. ಯಾಕಂದ್ರೆ ಇದು 16 mm ಅಲ್ವಾ? ಹೌದು ಸರ್, 16 ನೀರು ಹೋಗೋದೇ ಕಮ್ಮಿ ಇರ್ತದೆ. ಹೌದು ಸರ್. ಅದನ್ನ ನೀವು 5 ಗಿಡಕ್ಕೆ ಅಡ್ಜಸ್ಟ್ ಆಗೋ ತರ ನಾವು ಮಾಡ್ಕೋಬೇಕು. ಸೊ ಇದನ್ನ ನೀವು ಗಮನಿಸ್ಬೇಕು ಮಿತ್ರ, ಹೊಸದಾಗಿ ಡ್ರಿಪ್ ಮಾಡ್ಕೊಳ್ಳುವಾಗ ಇದನ್ನ ಒಳ್ಳೆ ಪಾಯಿಂಟ್, ಇದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಗಮನಿಸಿ, ಇದೆಲ್ಲ ಮುಚ್ಚಿಗೆ ಅಲ್ವಾ? ಎಸ್ ಸರ್. ಮಲ್ಚಿಂಗ್ ಮಾಡಿ ನೀರು ಕೊಟ್ಬಿಟ್ರೆ. ಹೌದು ಸರ್. ನೋಡ್ರಿ, ಗೊಬ್ಬರ ಆಗಿದೆ ಆಲ್ರೆಡಿ. ಈಗ ನೋಡ್ರಿ, 1 month 1.5 month ಆಯ್ತು, ಚೆನ್ನಾಗಿ ಗೊಬ್ಬರ ಆಗಿದೆ. ನಾವೇನು ಹೊರಗಡೆಯಿಂದ ತರ್ತೀವಲ್ಲ ಅದಕ್ಕಿಂತ ಚೆನ್ನಾಗಿ ಆಗ್ತಾ ಇತ್ತು ಇದು. ದಯಾನಂದ್ ಸರ್, ಈ ತರ ಮುಚ್ಚಿಗೆ ಮಾಡ್ತೀರಲ್ಲ? ಎಸ್ ಸರ್. ಇದ್ರ ಮೇಲೆ ಮತ್ತೆ ಮಣ್ಣು ಹಾಕ್ಸ್ತೀರಾ? ಏನ್ ಹಾಕಿಲ್ಲ, ಹಿಂಗೆ ಓಪನ್ ಆಗಿ ಆಗಿದೆ. ಹಾಕಬೇಕು, ಹಾಕದಿದ್ರು ಬರ್ತೈತೆ. ಹಾಕಿದ್ರೆ ಇನ್ನು ಬೇಗ ಫಲವತ್ತತೆ ಬರ್ತೈತೆ. ಇದು 2 months ಆಗೋದನ್ನ 1 month ಅಲ್ಲಿ ಬರ್ತೈತೆ ಮಣ್ಣು ಹಾಕಿದ್ರೆ. ಹೌದಾ? ಹೌದು ಸರ್. ನಿಮ್ಮ ಕ್ರಮದಲ್ಲಿ ಏನ್ ಮಾಡ್ತೀರಾ? ನಮ್ಮ ಕ್ರಮದಲ್ಲಿ ಹಂಗೆ ಬಿಡ್ತಾ ಇದೀವಿ, 2 months ಆದ್ರೂ ಆಗ್ಲಿ ಅಂತ. ಯಾಕೆಂದ್ರೆ ಸಫಿಶಿಯಂಟ್ ಆಗಿದೆ, ಇದು ಗಿಡ ಗ್ರೋತ್ ಆಗಿದೆ. ಹೊಸ ಇದು ಗಿಡಗಳಿಗೆ ಏನಾದ್ರು ಹೊಸದಾಗಿ ಇನಿಶಿಯೇಟ್ ಮಾಡಿ ಹಾಕ್ತಾರಲ್ಲ, ಅವಾಗ ಇದನ್ನ ಹಾಕಿ ಮಣ್ಣು ಹಾಕಿದ್ರೆ ಬೇಗ ಫಲವತ್ತತೆ ಸಿಗ್ತೈತೆ, ಬೇರಿಗೆ ಅನುಕೂಲ ಆಗ್ತೈತೆ. ಸೊ ಇದು ಒಂದು ಪಾಯಿಂಟ್ ನಾವು ಇಲ್ಲಿ ಗಮನಿಸಬಹುದು. ಸೊ ನೀವು ಒಣ ಮುಚ್ಚಿಗೆಯನ್ನ ಕೊಟ್ಟಾಗ ಅದ್ರ ತಲೆ ಮೇಲೆ ಮಣ್ಣು ಹಾಕ್ಲೇಬೇಕು ಅನ್ನೋ ಉದ್ದೇಶ ಏನಿಲ್ಲ, ಹಾಗೆ ಬೆಳೆಯುತ್ತೆ. ಇಲ್ಲಿ ಅಂತರ ಬೆಳೆಯಾಗಿ ನಾವು ಇಲ್ಲಿ ಜಾಯ್ಕಾಯಿನೂ ಗಮನಿಸಬಹುದು. ಇನ್ನು ಈ ಭಾಗದಲ್ಲಿ ಅಂತರ ಬೆಳೆ ಜಾಯ್ಕಾಯಿ ಇದೆ, ಪಪ್ಪಾಯ ಇದೆ, ಮತ್ತೆ ಪಪ್ಪಾಯ ಇದೆ, ಮತ್ತೆ ಕೋಕೋ ಇದೆ. ಸೊ ಇದಿಷ್ಟು ಗಿಡಗಳನ್ನು ಇಲ್ಲಿ ಹಾಕಿದೆ. ಸೊ ಕಾಳುಮೆಣಸು ಮತ್ತೆ ಏಲಕ್ಕಿ ಎಲ್ಲ ಕಡೆ ಇದೆ. ಈಗ ನಾವು ಇದನ್ನ ಸಮರಿ ಮಾಡ್ಬೇಕಂದ್ರೆ ಅಡಿಕೆ, ಕಾಳುಮೆಣಸು ಮತ್ತೆ ಏಲಕ್ಕಿ, ಜಾಯ್ಕಾಯಿ, ಕೋಕೋ ಎಷ್ಟೆಷ್ಟು ಗಿಡಗಳು ಹಿಡಿದಿದೆ ಸರ್ ಈ 2 ಎಕರೆ ಭಾಗದಲ್ಲಿ? 2 ಎಕರೆ ಭಾಗದಲ್ಲಿ ಆಕ್ಚುಲಿ ಇನ್ನೂ ನನಗೆ ಏನು ಕೋಕೋ ಮತ್ತೆ ಪಪ್ಪಾಯಿ ಜಾಸ್ತಿ ಹಾಕ್ಬಹುದು. ನಾನು ಒಂದು 100 ಹಾಕಿದ್ದೀನಿ ಈಗ. ಸರಿ. ಸೊ 100 ಈಲ್ಡಿಂಗ್ ಬರ್ತಾ ಇತ್ತು. ಈಗ ಮನೆಗೆ ಆಗೋಷ್ಟು ಆಗ್ತಾ ಇತ್ತು, ಮಾರ್ಕೆಟ್ಗೆ ಆಗೋಷ್ಟು ಇದು ಮಾಡಿಲ್ಲ. ಸರಿ. ಮನೆಯಲ್ಲೇ ಸಫಿಶಿಯಂಟ್ ಆಗ್ತಾ ಇದೆ ಸರ್. ಸೊ ಈ ಜಾಯ್ಕಾಯಿ ಮತ್ತೆ ಕೋಕೋ ಇತ್ತೀಚೆಗೆ ಹಾಕಿರೋದು. ಹೌದು ಸರ್. ಎಷ್ಟು ಗಿಡಗಳನ್ನು ಹಾಕಬಹುದು ಟೋಟಲ್? ಟೋಟಲಿ ನಾವು 1 ಎಕರೆಗೆ ಒಂದು 300 ಹಾಕ್ಬಹುದು ಅಷ್ಟೇ. ಅಂತರ ಎಷ್ಟಿರ್ಬೇಕು ಅಂದ್ರೆ? ಅಂತರ 36 ಅಡಿ ಬೇಕೇ ಬೇಕು ಸರ್ ಒಂದು ಜಾಕಾಯಿಗೆ. ಕೋಕೋ ಗಿಡಕ್ಕೆ 10 ಅಡಿಗೆ ಒಂದೊಂದು ಹಾಕೊಂಡ್ರೆ ಆಯ್ತು ಸರ್, ಪರವಾಗಿಲ್ಲ, ಚೆನ್ನಾಗೇ ಬರ್ತದೆ. ಅಂದ್ರೆ ಈಗ ಇಲ್ಲಿ ಈ ಭಾಗದಲ್ಲಿ 9 ಅಡಿಗೆ ಅಡಿಕೆ ಇದೆ. ಹೌದು ಸರ್. ಮಧ್ಯದಲ್ಲಿ 4 ಅಡಿಕೆ ಇಲ್ಲ, ಸಾಕು. ಮಧ್ಯದಲ್ಲಿ 4 ಅಡಿಕೆ ಇಲ್ಲ. ಹಾಗಾಗಿ ಇಲ್ಲಿ ಅಂತರ ಬೆಳೆಯಾಗಿ ಜಾಯ್ಕಾಯಿ, ಕೋಕೋ ಮತ್ತು ಪಪ್ಪಾಯಿ ಇದಿಷ್ಟನ್ನು ಜೋಡಿಸುವಂತ ಪ್ರಯತ್ನ ಮಾಡಿದೆ ಇಲ್ಲಿ ನಾವು ಮಾಡಿದ್ದೀರಾ. ಮತ್ತೆ ಇಲ್ಲಿ ಸ್ವಲ್ಪ ನಾವು ಗಮನಿಸಬಹುದು, ಇಲ್ಲಿ ರೈಸ್ಡ್ ಬೆಡ್, ಏರ್ ಬಡಿ ಮಾಡಿ ಪ್ಲಾಸ್ಟಿಕ್ ಮಲ್ಚಿಂಗ್ ಕೊಟ್ಟಿದ್ದೀರಾ. ಸ್ವಲ್ಪ ಕಾಫಿ ಗಿಡನೂ ಕಾಣ್ತಾ ಇದೆ. ಇಲ್ಲಿ ಈ ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡಿರೋ ಬೆಡ್ಗಳಲ್ಲಿ ಏನ್ ಬೆಳೀತಾ ಇದ್ರಿ? ಇದು ತರಕಾರಿ ಬೆಳೀತಾ ಇದ್ವಿ, ಟೊಮೊಟೊ, ಬದನೆಕಾಯಿ, ಮೆಣಸಿನಕಾಯಿ, ಇದೆಲ್ಲ ಮನೆಗೆ ಆಗೋಷ್ಟು ಬೆಳೀತಾ ಇದ್ದೀನಿ. ಆಕ್ಚುಲಿ ಕಮರ್ಷಿಯಲ್ ಮಾಡಿದಾಗ ನಾನು
6,000 ಗಿಡ ಹಾಕಿದ್ದೆ. ಹಾ, ಹಾ. ಈಗ ನಾನು ಈ ಸೀಸನ್ ಅಲ್ಲಿ ರೇಟು ಕಮ್ಮಿ ಆಯ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ 1,000 ಗಿಡ ಹಾಕೊಂಡಿದ್ದೀನಿ. ಟೊಮಟ, ಮೆಣಸಿಕಾಯಿ, ಬದನೆ ಮನೆಗೆ ಆಗೋಷ್ಟು ಹಾಕ್ತಾ ಇದ್ದೀನಿ. ನಾವು ಹೊರಗಡೆ ತರೋದು ಬೇಡ ಅಂತ. ಹಾ, ಹಾ. ಕೆಮಿಕಲ್ ಇರ್ತತೆ, ಬೇಡ, ನಂದು ಆರ್ಗ್ಯಾನಿಕ್ ಅಲ್ಲೇ ಮನೆಗೆ ಎಲ್ಲರೂ ತಿನ್ನೋಣ ಅಂತ. ಹೌದು. ನಮ್ಮ ಮನೆಗೂ ಹೆಚ್ಚಾಗಿ ಅಕ್ಕಪಕ್ಕದವ್ರಿಗೂ ಕೊಡ್ತೀವಿ, ರಿಲೇಟಿವ್ಸ್ ಯಾರನ್ನ ಬಂದವ್ರಿಗೆ ಅವ್ರಿಗೂ ಕೊಡ್ತಾ ಇರ್ತೀವಿ ಫಸ್ಟ್ ಬಂದಾಗ. ಹೌದು. ಸೊ ಹಾಗಾಗಿ ನನಗೆ ಆರ್ಗ್ಯಾನಿಕ್ ಅಲ್ಲಿ ಪೂರಾ ನಂಬಿಕೆ ಬಂದಿದೆ. ಹಾ, ಹಾ. ಆರೋಗ್ಯನ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ಸರಿ. ಹಾಗಾಗಿ ಈ ಭಾಗದಲ್ಲಿ ಭಾಗದಲ್ಲಿ ನೀವು ತರಕಾರಿ ಬೆಳೆಯಲಿಕ್ಕೆ ಪ್ರಯತ್ನ ಮಾಡಿ. ಇಲ್ಲಿ ಸ್ವಲ್ಪ ಬಿಸಿಲು ಬೀಳ್ತೈತೆ, ಅಂದ್ರೆ ಅಡಿಕೆ ಇದು ಇನ್ನೂ ಸಣ್ಣ ಮರ ಇರೋದ್ರಿಂದ, ಇದು ದೊಡ್ಡ ಮರ ಆದ್ರಿಂದ ನೆರಳು ಬರ್ತಾ ಇರಲಿಲ್ಲ. ಇದ್ರಲ್ಲಿ ಸ್ವಲ್ಪ ಬೆಳಿತೈತೆ, ತರಕಾರಿ ಎಲ್ಲ ಬೆಳ್ಕೋಬಹುದು ಮನೆಗೆ. ನೀವು ತರಕಾರಿ ಬೆಳಿಲಿಕ್ಕೆ ಸೂಕ್ತವಾದ ಜಾಗ ಅಂತಾರೆ, ಬಿಸಿಲು ಬೀಳ್ತಾ ಇರೋ ಜಾಗ. ಹಾಗಾಗಿ ಈ ಜಾಗದಲ್ಲಿ ನಮ್ಮ ಜಾಗದಲ್ಲಿ ಅವೈಲೇಬಲ್ ಇರೋದನ್ನ ಮಾಡಿ ತರಕಾರಿ ಬೆಳೆಯೋ ಪ್ರಯತ್ನ. ಹೌದು ಸರ್. ಮತ್ತೆ ಕಾಫಿ ಗಿಡನು ಹಾಕಿದ್ದೀರಾ? ಇದು ಯಾವ ತರ ಕಾಫಿ? ಅರೇಬಿಕಾ, ಅರೇಬಿಕಾ ಕಾಫಿ. ಇದು ಎಷ್ಟು ದಿವಸ ಆಯ್ತು ಹಾಕಿ? ಒಂದು 6 months ಆಯ್ತು. 6 to 8 months ಆಗಿದೆ. 8 months ಆಯ್ತು. ಲಾಸ್ಟ್ ಅಕ್ಟೋಬರ್ ಅಲ್ಲ? ಹೌದು ಸರ್. ಎಲ್ಲ ಚೆನ್ನಾಗಿ ಬಂದಿದೆ. 8 months ಆಯ್ತು. ಇದಕ್ಕೆ ಏನಾದ್ರು ಹುಳದ ಬಾಧೆ ಇದೆಯಾ? ಏನು ಆಗಿಲ್ಲ ಸರ್. ಏನು ಮಾಡೇ ಇಲ್ಲ ಟೋಟಲಿ. ಈಗ ಯಾವ್ದಕ್ಕೂ, ಯಾವ ಗಿಡಕ್ಕೂ ಒಂದು ಪ್ಲಾಂಟ್ಗೂ ಏನು ಸ್ಪ್ರೇನು ಮಾಡಿಲ್ಲ. ಯಾವ್ದು ತರ ಹುಳದ ಬಾಧೆನು ಕಂಡಿಲ್ಲ ಯಾವೂನು. ಇದಕ್ಕೂ ನೀವು ಜೀವಾಮೃತ ಜೀವಾಮೃತ 2 months ಒಂದ್ಸಲ ಕೊಡ್ತಿದ್ದೀರಾ? ಹೌದು ಸರ್. ಅದು ಬಿಟ್ಟು ಬೇರೆ ಏನು ಮಾಡಿಲ್ಲ ಸರ್, ಎಕ್ಸ್ಟ್ರಾ ಏನಿಲ್ಲ. ಈಗ ಪ್ರಾಥಮಿಕ ಹಂತದಲ್ಲಿ ಇದು ಅರೇಬಿಕಾ ಕಾಫಿ ಎಷ್ಟು ಗಿಡಗಳು ಹಿಡಿದಿದೆ ಈ ಭಾಗದಲ್ಲಿ? ಈ ಭಾಗದಲ್ಲಿ 300 ಇದೆ ಸರ್. ಬಟ್ ಇನ್ನು ಹಾಕ್ಬೋದು, ಇನ್ನೂ 500 ಹಾಕ್ಲಿಕ್ಕೆ ಅವಕಾಶ ಇದೆ. ಮುಂದಿನ ಹಂತದಲ್ಲಿ ಮಾಡ್ತೀವಿ ಸರ್. ಸೊ ಕಾಫಿಯು ಒಂದು ಅಂತರ್ ಬೆಳೆಯಾಗಿ ಕಮರ್ಷಿಯಲ್ ಬೆಳೆಯಾಗಿ ಮಾಡ್ತಾ ಇದೆ. ಎಸ್ ಸರ್. ಸೊ ಇದಿಷ್ಟು ನಮ್ಮ ಅಂತರ ಬೆಳೆಗಳ ಇದಾಯ್ತು. ಮತ್ತೆ ತೆಂಗು ಎಷ್ಟು ಮರ ಇದೆ ಸರ್? ಎಷ್ಟು ತೆಂಗಿಂದು ಇಲ್ಲಿ 2 ಎಕರೆಯಲ್ಲಿ 65 ಗಿಡ ಇದೆ, 1 ಎಕರೆಯಲ್ಲಿ 35 ಇದೆ, ಒಟ್ಟು 100 ಗಿಡ ಇದೆ. ನಾನು ಆಗ್ಲೇ ಅವಾಗ ಹೇಳಿದಾಗೇನೆ ಒಂದ್ ಗಿಡದಲ್ಲಿ 110 ಕಾಯಿ ಬಿಡ್ತಾ ಇತ್ತು. ಹೌದು. ನಂದು ಈಗ ಜೇನು ಹುಳ ಸಾಕಿ ಪರಾಗಸ್ಪರ್ಶ ಆಗೋದ್ರಿಂದ 125 ಕಾಯಿ ಬಿಡ್ತಾ ಐತೆ. ಅದ್ರ ಜೊತೆಗೆ ನಾನೀಗ ಬೆಟಲ್ ಲೀಫ್ ಅಂತ, ಅಂದ್ರೆ ಪಾನ್ ಎಲೆ ಅಂತ ಹೇಳ್ಬಿಟ್ಟು ಪ್ರತಿ ತೆಂಗಿನ ಗಿಡಕ್ಕೆ ಹಾಕಿದ್ದೀನಿ. ಅದರಿಂದಲೂ ನನಗೆ ಸ್ವಲ್ಪ ಆದಾಯ ಇದೆ. ಹೇಗೆ ಅಂತಂದ್ರೆ ಒಂದೊಂದು ಗಿಡದಲ್ಲಿ 150 ಎಲೆ ಸಿಗ್ತದೆ. ಆ 150 ಎಲೆ ಒಂದು 3 ರೂಪಾಯಿನಂತೆ ಮಾರ್ಕೆಟ್ ತಗೊಂಡೋಗ್ತಾರೆ. ಎಷ್ಟು ವರ್ಷದ ಬಳ್ಳಿ ಸರ್ ಈ ಎಲೆ? ಇದೆಲ್ಲ 6 ತಿಂಗಳು 8 ತಿಂಗಳು ಸರ್. ಇದು 8 ತಿಂಗಳಾಗಿದೆ. ಇದಕ್ಕೆ ವಿಶೇಷ ಆರೈಕೆ ಏನು ಮಾಡಿಲ್ಲ ಸರ್. ನ್ಯಾಚುರಲ್ ಏನು ಅರಕನೆಟ್ಟು, ನಾನು ಕೋಕೋನಟ್ ಮಾಡ್ತೀನಲ್ಲ ಅಷ್ಟೇ ಮಾಡ್ತಾ ಇದೀನಿ. ಏನೂ ಆಗಿಲ್ಲ. ಅಷ್ಟು ಬಿಟ್ರೆ ಏನು ಇದಕ್ಕೇನು ನೀರು ಹಾಕ್ತೀವೋ ಇಷ್ಟೇ ಆಗ್ತದೆ. ಇದೇನು ಮಲ್ಚಿಂಗ್ ಮಾಡಿದ್ರೆ ಅದೇ ಫುಡ್ ಆಗ್ತಾ ಇತ್ತು ಅದಕ್ಕೆ. ಇದು ಎಷ್ಟು ವರ್ಷದ ಬಳ್ಳಿ? ಇದು 6 ತಿಂಗಳು. 6 ತಿಂಗಳು ಬಳ್ಳಿ. ಎಸ್ ಸರ್. 6 ತಿಂಗಳಿಂದ ನಿಮಗೆ ಕಟಾವ್ ಬರ್ತೈತೆ. ಹೌದು ಸರ್. 3 ತಿಂಗಳಿಗೆ ಬರ್ತದೆ. ಈಗ ನಾವು ತೆಂಗಿನ ಮರಕ್ಕೆ ಕಾಳುಮೆಣಸು ಹಬ್ಸೋದು ಕೆಲವು ಕಡೆ ನೋಡಿದೀವಿ. ಹೌದು, ಕಾಳುಮೆಣಸು ಹಬ್ಬಿಸಬಹುದು. ಬಟ್ ನೀವು ಇಲ್ಲಿ ಪಾನ್ ಎಲೆ ಅಂತ ಮಾಡ್ತಾ ಇದ್ದೀರಾ? ಎಸ್ ಸರ್. ಬಟ್ ಇದ್ರಲ್ಲಿ ನಿಮಗೆ ಬೇಗ ವರಮಾನ ಬರುತ್ತೆ. ಹೌದು ಸರ್, ಬೇಗ. ಇದು 2 ವರ್ಷ ಕಾಯಂಗಿಲ್ಲಲ್ಲ, 3 ತಿಂಗಳಿಗೆ ಸ್ಟಾರ್ಟ್ ಆಗ್ತದೆ ನನ್ನ ಇನ್ಕಮ್. ಒಂದ್ ಗಿಡದಲ್ಲಿ 100 ರಿಂದ 150 ಎಲೆ ಬಂದು. ನಿಮ್ಮ ಅನುಭವದಲ್ಲಿ ಅಡಿಕೆ ಮರಕ್ಕೆ ಕಾಳುಮೆಣಸು ಹಬ್ಬಿಸ್ಕೊಂಡು ಎಸ್ ಸರ್, ತೆಂಗಿನ ಮರಕ್ಕೆ ಪಾನ್ ಎಲೆಗಳನ್ನ ಹಾಕೊಳ್ಳೋದು ಹೌದು ಸರ್, ನಮ್ಗೆ ಅಲ್ಪಾವಧಿ ವಾಣಿಜ್ಯ ಬೆಳೆಯಾಗಿ ಹೌದು ಸರ್ ಅದಿರುತ್ತೆ ಅನ್ನೋದು ನಿಮ್ಮ ಅನುಭವದಲ್ಲಿ ಆಗಿದೆ. ಹೌದು ಸರ್. ಇದು ನೋಡ್ರಿ, ಇದು ಮಹಾಗನಿ. ಇಲ್ಲೂ ಮಧ್ಯೆ ಹಾಕಿದ್ದೀನಿ, ಬಾರ್ಡ್ರಿಗೆ ಹಾಕಿಲ್ದಲ್ಲೇ ಇಲ್ಲೂ ಮಧ್ಯನೂ ಹಾಕಿದ್ದೀನಿ. ಇದಕ್ಕೇನು ನನಗೇನು ಎಕ್ಸ್ಟ್ರಾ ಇದು ಬ್ರಾಂಚಸ್ ಬರೋಲ್ಲ, ಅಡಿಕೆ ಗಿಡಕ್ಕೂ ತೊಂದರೆ ಆಗಲ್ಲ. ಎಷ್ಟು ಸಾಲ ಇದೆ ಈ ತರ ಮಹಾಗನಿ? ಇದೊಂದೇ ಸಾಲ? ಇದು ಅದೇ ಅಲ್ಲೊಂದು ತೆಂಗಿನ ಮರದ ಸಾಲಲ್ಲಿ ಹೌದು ಒಂದೊಂದು ಹಾಕೊಂಡಿದ್ದೀನಿ. ಹೌದು ಸರ್, ದೂರಲ್ಲ ಹಾಕೊಂಡಿದ್ದೀನಿ. ಎಲ್ಲಿ ಗ್ಯಾಪ್ ಕಾಣ್ತೈತೆ ಅಲ್ಲಿ ಹಾಕಿದ್ದೀನಿ, ಅದು ಬರ್ತೈತೆ. ಬಿಸಿಲು ಚೆನ್ನಾಗಿ ಬೀಳುತ್ತೆ ಅಂತ ಹೇಳಿ. ಹೌದು ಸರ್, ತೆಂಗಿನ ಮರದ ಸಾಲಲ್ಲಿ ಹಾಕೊಂಡ್ಬಿಟ್ಟು ಒಂದು ದಿಕ್ಕಲ್ಲಿ ಮಾತ್ರ. ಸರ್, ಎಷ್ಟು ವರ್ಷದ ಮಹಾಗನಿಗಳು? ಅದೆಲ್ಲ 1.5 ವರ್ಷ ಸರ್. ನೋಡಿ ಎಷ್ಟು ಬೇಕಾಗಲೇ ಅದೇ 1.5 ವರ್ಷ. ನೋಡಿ ಸ್ಟೆಮ್ ಸೈಜ್ ಬಂದಿದೆ. ಹೈಟ್ ನೋಡ್ರಿ, ಹೈಟ್ ಹೋಗಿದೆ, ಒಂದು 20 ಅಡಿ ಹೋಗಿದೆ. ಹೌದು. ಸೊ ಇದಿಷ್ಟು ನಾವು ಇಲ್ಲಿ ಗಮನಿಸಬಹುದು. ಎಸ್ ಸರ್. ಇದ್ರ ಜೊತೆಗೆ ನೀವು ಸರ್ ಈ ಇತರ ಆಹಾರ ಬೆಳೆಗಳು, ಫೀಲ್ಡ್ ಕ್ರಾಪ್ಸ್ ಅಂತೀವಲ್ಲ, ಅದನ್ನು ಬೆಳೆಯೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದ್ರೆ. ಹೌದು ಸರ್. ಅದು ಭತ್ತ, ಅರಿಶಿಣ ಮತ್ತು ಇತರೆ. ಅದೇ ನನ್ನ ಅನುಭವ ಸ್ವಲ್ಪ ನಮ್ಮ ವೀಕ್ಷಕರಿಗೆ ನಾನು ತಿಳಿಸೋದೇನಂದ್ರೆ, ನಾನು ಈಗ ತೋಟ ಇರೋದು ಪೂರಾ ತೆಂಗು, ಅಡಿಕೆ, ಏಲಕ್ಕಿ, ಮೆಣಸು ಆಗಿರೋದ್ರಿಂದ ನಾವು ಆತರ ಏನು ಆಹಾರ ಧಾನ್ಯಗಳು ಬೆಳಿಬೇಕು ಅಂತಾರೆ ಬಿಸಿಲು ಬೇಕು. ಅದಕ್ಕೆ ಓಪನ್ ಲ್ಯಾಂಡ್ ಇರಬೇಕು. ಅದಕ್ಕೋಸ್ಕರ ನನ್ನಲ್ಲಿ ಜಾಗ ಇಲ್ಲದೆ ಇರೋದ್ರಿಂದ ನಾನು ಲೀಸ್ಗೆ ಒಂದು 6 ಎಕರೆ ಲ್ಯಾಂಡ್ ತಗೊಂಡಿದ್ದೀನಿ. ಇದಕ್ಕಿಂತ ಇಲ್ಲಿಂದ 3 ಕಿಲೋಮೀಟರ್ ಅಂತರದಲ್ಲಿದೆ. ಸರಿ. ಅಲ್ಲಿ ಸಫಿಷಿಯಂಟ್ ನೀರಿದೆ, ಹಳ್ಳ ಇದೆ. ಅದಕ್ಕೋಸ್ಕರ ನಾನು ಅಲ್ಲಿ ಭತ್ತ ಬೆಳೆದಿದ್ದೀನಿ ಈಗ ಆಲ್ರೆಡಿ ಒಂದು ಸೆಷನ್. ಈ ಸೆಕೆಂಡ್ ರೌಂಡ್ ಪ್ರಿಪರೇಷನ್ ನಡೀತೈತೆ. ರಾಗಿನೂ ಬೆಳಿತಾ ಇದ್ದೀನಿ ಅಲ್ಲಿ. ಮತ್ತೆ ರೋಸ್ ಹಾಕಿದ್ದೀನಿ, ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಅದ್ರಲ್ಲಿ ಬೆಳೆ ತಗೊಂಡಿದ್ದೀನಿ ಕ್ಯಾಪ್ಸಿಕಮ್ ಅಲ್ಲಿ. ಆತರ ಅವು ಅಂದ್ರೆ ಬಿಸಿಲಿದ್ದಾಗ ನಾವ್ ಏನೇನ್ ಬೆಳಿಬಹುದು ಅಂದ್ರೆ ಟೊಮೊಟೊನು ಅಲ್ಲಿ ಹೆಚ್ಚು ಬರ್ತೈತೆ ಆದಾಯ. ಅದಕ್ಕೆ ನೆಕ್ಸ್ಟ್ ಈಗ ಟೊಮೊಟೊ ಮಾಡೋಕೆ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಅಂದ್ರೆ ಅಲ್ಲಿ ಬಯಲು ಪ್ರದೇಶ. ಹೌದು ಸರ್. ಇಲ್ಲಿಂದ 3 ಕಿಲೋಮೀಟರ್ ಇದೆ. ಇದೇ ಲೇಬರ್ ಯೂಸ್ ಮಾಡ್ಕೊಂಡು ನಾನು ಎಕ್ಸ್ಟ್ರಾ ಲೇಬರ್ ಇಲ್ದಂಗೆ ಇವ್ರ ಕಡೆನೆ ಕೆಲಸ ಮಾಡ್ಕೊಂಡು ಮಾಡ್ತಾ ಇದ್ದೇನೆ. ಅದಕ್ಕೆ ಗೊಬ್ಬರ ಮತ್ತೆ ಜೀವಾಮೃತ ಸೇಮ್ ಇಲ್ಲಿಂದಲೇ ತಗೊಂಡು ಹೋಗ್ತೀವಿ. ಅಲ್ಲಿಗೆ ಆಗುವಷ್ಟು ಗೊಬ್ಬರ ಆಗುತ್ತೆ ಸರ್, ನಿಮ್ಮಲ್ಲೇ ಸಿಗುತ್ತೆ. ಈಗ ಸ್ಟಾಕ್ ಇದೆ ನನಗೆ, ಹಾಕಿ 3 ತಿಂಗಳಾಯ್ತು, ಸ್ಟಾಕ್ ಇದೆ ಇನ್ನೂ.
ಮತ್ತೆ ಈ ಬಯೋಗ್ಯಾಸ್ ಆದ್ರಿಂದ ನನ್ಗೆ ಇನ್ಮೇಲೆ ಇನ್ನೂ ಸೇವಿಂಗ್ಸ್ ಆಗ್ತದೆ. ಹೌದು, ಸ್ಲರಿನೂ ಯೂಸ್ ಮಾಡ್ಬೋದು. ಸ್ಲರಿ ಯೂಸ್ ಮಾಡ್ತೀನಿ. ಮತ್ತೆ ಎಕ್ಸ್ಟ್ರಾ ನಾನು ಈಗ ಅಡಿಕೆ ಸಸಿಗಳು ಮಾಡ್ತಾ ಇದ್ದೀನಿ, ನರ್ಸರಿ ತರ. ಇದೀಗ ಒಂದು 4 ಮಂತ್ಸ್ ಆಯ್ತು. ಈಗ ಇನ್ನೊಂದು 8 ಮಂತ್ಸ್ ಆದ್ರೆ ಸೇಲ್ಗೆ ಕೊಡ್ತೀನಿ, 1 year ಅಂತ ಒಂದು. ಇದು ಗೋಟ್ಗಳನ್ನ ತಂದು ಗೋಟ್ಗಳು ನಮ್ದೇ ಗಿಡದನ್ನ ಮಾಡಿ ಅಲ್ಲಿ 25 ವರ್ಷದ ಇದೆ, 1 acre ಇತ್ತಲ್ಲ, 25 ವರ್ಷದ ಹಳೆ ಅಡಿಕೆ ಮರಗಳಿಂದ ಹೌದು ಬಲಿತ ಗೋಟ್ಗಳನ್ನ ತಗೊಂಡ್ಬಂದು ಹೌದು ಮೊಳಕೆ ಬರ್ಸಿ ಇಲ್ಲಿ ಪ್ಲಾಂಟ್ ಕವರ್ ಗಳಿಗೆ ಹಾಕಲಾಗಿದೆ. ಎಸ್ ಸರ್, ನೋಡ್ರಿ ಬಂದಿದೆ. ಅದೇ 4 months ಅಲ್ಲಿ ಚೆನ್ನಾಗಿ ಬಂದಿದೆ. ಆ ಗಿಡ ಮೊಳಕೆ ಬಂದು 4 ತಿಂಗಳು. ಹೌದು ಸರ್, ಏಪ್ರಿಲ್ ಅಲ್ಲಿ ಯುಗಾದಿ ಹಬ್ಬದ ಟೈಮಲ್ಲಿ ಬಂದಿರೋದು. ಎಸ್ ಸರ್, ಎಸ್ ಸರ್. ಇದನ್ನ ನಾವು ಬೇಕಾದ್ರೆ ಡಿಸೆಂಬರ್ ಜನವರಿ ಹೌದು ಸರ್, ಇದು ಮಾಡ್ಕೊಂಡು ಇದು ರೈತರಿಗೆ ಕೊಡ್ಬೋದು ನಾವು. ನಾಟಿ ಅಡಿಕೆನೆಲ್ಲ ಇದು ನಾಟಿ ಸ್ಥಳೀಯ. ಹೌದು ಸರ್, ಈ ತುಮಕೂರಿನ ಈ ಭಾಗಕ್ಕೆ ಹೊಂದ್ಕೊಂಡು ಬೆಳೀತೈತೆ. ನಾವು ಫಸ್ಲು ತಗೊಂತಾ ಇದೀವಲ್ಲ, ಅದೇ ಫಸ್ಲೇನ ಕೊಡ್ತಾ ಇದೀವಿ. ರೈತರಿಗೆ ಮೋಸ ಮಾಡಂಗೇನಿಲ್ಲ, ಎಲ್ಲೋ ತಂದು ಏನೋ ಹಾಕಿ ನಮಗೆ ಗೊತ್ತಿಲ್ಲ ಅನ್ನಂಗಿಲ್ಲ. ಯಾವ ಮರದಿಂದ ಈ ಗೋಟ್ ಆರಿಸಿದಿರೋ ಅದೇ ಮರದ ಚೆನ್ನಾಗಿದೆ, ಅದನ್ನ ಗಮನಿಸಿ ನೀವು ಸೆಲೆಕ್ಟ್ ಮಾಡಿ. ಹೌದು ಸರ್. ದಯಾನಂದ್ ಸರ್ ಅವರೇ, ಧನ್ಯವಾದ. ಸಾಕಷ್ಟು ವಿಷಯಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿದ್ರಿ. ಇನ್ನೇನಾದ್ರೂ ಅವಕಾಶಗಳಿದೆ, ಮುಂದಿನ ಅವಕಾಶ ಬರೋಣ ಅಂತ ಹೇಳ್ತಾ ಈ ಎಪಿಸೋಡ್ ನಲ್ಲಿ ಮುಗಿಸ್ತೀನಿ. ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು.